ಶಾಸಕರಾದಂತಹ ನಾರಾ ಭಾರತ್ ರೆಡ್ಡಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬಳ್ಳಾರಿಯ 3 ದಿನಗಳ ಈ ಒಂದು ಘಟನಾವಳಿಯ ವಿಚಾರವನ್ನು ನಾವು ಗಮನಿಸ್ತಾ ಹೋದಾಗ ಒಂದೊಂದು ಹಂತವಾಗಿ ತಾರಕಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರನ್ನು ಹಿಂದೆ ಕರೆದುಕೊಂಡು ಬರುವಂತಹ ಕಾರ್ಯಕ್ಕೆ ಮೊದಲು ಕೈ ಹಾಕಿದವರು, ತಮ್ಮ ಒಂದು ಕರ್ತವ್ಯವನ್ನು ಮೆರೆದವರು ಭರತ್ ರೆಡ್ಡಿ ಅವರು ಅನ್ನತಕ್ಕಂಥ ಮಾತು ಒಂದು ಕಡೆ ಕೇಳಿ ಬಂದ್ರೆ, ಮತ್ತೊಂದು ಕಡೆ ಅವರ ಹಿಂಬಾಲಕರಾದಂತಹ ಸತೀಶ್ ರೆಡ್ಡಿ ಅವರೇ ಈ ಘಟನೆಗೆ ಕಾರಣ ಎನ್ನತಕ್ಕಂಥ ಮಾತನ್ನು ಬಿಂಬಿಸುವಂತಹ ಕಾರ್ಯ ನಡೆದಿದೆ. ಇದ್ರ ಬಗ್ಗೆ ಅವ್ರ ಮಾತುಗಳಲ್ಲೇ ಏನ್ ಹೇಳ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಈ ಒಂದು KPCCಯಿಂದ ಏನು ಹಿರಿಯ ನಿಮ್ಮ ಪಕ್ಷದ ಹಿರಿಯ ಮುಖಂಡರೇನು ಬಂದಿದ್ದಾರೆ, ಅವರಿಗೆ ವರದಿಯನ್ನು ನೀಡುವಂತಹ ಕಾರ್ಯ ನಡೀತಿದೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈ ಬಳ್ಳಾರಿ ಘಟನೆ ನಿಮಗೆಲ್ಲ ಗೊತ್ತಿದೆ. ಅವತ್ತು 2:30ಗೆ ಅಲ್ಲಿ 3-4 ದಿವಸ ಮುಂಚೆ ಆ ವಾರ್ಡಿನ ಏನು ಲೀಡರ್ಸ್ ಇರ್ತಾರೋ ವಾಲ್ಮೀಕಿ ಅಜ್ಜಂದು ಕಾರ್ಯಕ್ರಮ ಇದೆ ಅಂತೇಳಿ ಬ್ಯಾನರ್ ಅನ್ನು ಹಾಕೊಂಡಿದ್ರು. ಆ ಬ್ಯಾನರು ಅವ್ರಿಗೆ ಆಕ್ಷೇಪಣೆ ಇದ್ರೆ, ಬ್ಯಾನರ್ ಏನು ಅವ್ರ ಮನೆ ಮುಂದೆ ಇಲ್ಲ, ರೋಡ್ 100 ಫೀಟ್ ರೋಡಿಗೆ ಪಕ್ಕದಲ್ಲಿ ಹಾಕಿದ್ದಾರೆ. ರೋಡ್ ಬ್ಯಾನರ್ ಇಂದ ಮತ್ತೆ ಅವ್ರ ಮನೆ ಒಂದು 250ರಿಂದ 300 ಮೀಟರ್ ಇರುತ್ತೆ. ಆಕ್ಷೇಪಣೆ ಇದ್ರೆ ನನಗಾಗಿರ್ಬೋದು, ಇಲ್ಲಾಂದ್ರೆ ಕಮಿಷನರ್ ಅವ್ರಿಗಾಗಿರ್ಬೋದು, ಯಾರು ಮುನ್ಸಿಪಲ್ ಕಮಿಷನರ್ಗೆ, ಇಲ್ಲಾಂದ್ರೆ ಯಾರೋ ಲೀಡರ್ಗಳು ಎಲ್ಲರೂ ಪರಿಚಯ ಇರ್ತಾರೆ. ಫೋನ್ ನೋಡಪ್ಪ, ನನ್ನ ಮನೆ ಮುಂದೆ ಈ ಥರ ಬ್ಯಾನರು ನನಗೆ ಸರಿ ಅನಿಸ್ತಾ ಇಲ್ಲ, ತೆಗಿಬೇಕಂದ್ರೆ ನಾವೇ ತೆಗಿಸ್ತಿದ್ವಿ. ಮೊನ್ನೆ ಒಂದು ವಾರ 10 ದಿನ ಕೆಳಗೆ ಕರುಣಾಕರ್ ರೆಡ್ಡಿ ಅಣ್ಣನವರು ಅದೇ ಸತೀಶ್ ರೆಡ್ಡಿಗೆ ಫೋನ್ ಮಾಡಿ, ನೋಡಪ್ಪ ಇಲ್ಲಿ ರೋಡ್ ಹಾಕ್ತಿದ್ರಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ರೋಡ್ ಹಾಕ್ರಿ ಅಂತೇಳಿ ಕರುಣಾಕರ್ ರೆಡ್ಡಿ ಅನ್ನೋರು ಕೇಳಿದ ತಕ್ಷಣ ಒಂದು ಅರ್ಧ ಗಂಟೆ ಎಲ್ಲ ಕೆಲಸ ಮಾಡಿಕೊಟ್ಟಿದ್ವಿ. ಯಾಕಂದರೆ ದೊಡ್ಡವ್ರು ಹಿರಿಯರು ಹೇಳಿದ್ಮೇಲೆ ನಾವು ಮಾಡ್ಬೇಕಂತ. ಅದೇ ರೀತಿಯಲ್ಲಿ ಇವ್ರು ಫೋನ್ ಮಾಡಿ, ಬೇಡ ಅವ್ರು ಫೋನ್ ಮಾಡೋದು ಬೇಡ, ಅವ್ರ PA ಕಡೆಯಿಂದನೋ ಯಾರ ಕಡೆಯಿಂದನೋ, ನೋಡಪ್ಪ ಈ ಥರ ಇದೆ ಬ್ಯಾನರು, ದಯಮಾಡಿ ತೆಗೆಸ್ಬಿಡ್ರಿ ಅಂತಂದ್ರೆ ನಾವೇ ತೆಗೆಸ್ತಿದ್ವಿ, ಇಲ್ಲಾಂದ್ರೆ ಕಮಿಷನರ್ ಅವ್ರು ತೆಗೆಸ್ತಿದ್ರು. ಅದಕ್ಕೆ ಅವ್ರು ಬಂದು ಒಂದು ಯಜಮಾನರಾಗಿ, ಒಂದು ಎಕ್ಸ್ ಮಿನಿಸ್ಟರ್ ಆಗಿ ಅವ್ರು ಯಾಕೆ ಬಂದಿದ್ದಾರೋ ನನಗೆ ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಹುಡುಗರನ್ನೆಲ್ಲ ಈ ಥರ 5 ಗಂಟೆ ಹೊತ್ತಿಗೆ ನಮ್ಮ ಹುಡುಗರಿಗೆಲ್ಲ ಕಲ್ಲು ತೂರಾಟ ಮಾಡಿ ತಲೆಗೆಲ್ಲ ಹೊಡೆದಾಕ್ತಾರೆ. ನಾನು ಮತ್ತೆ ಬಳ್ಳಾರಿಯಲ್ಲಿ ನಾನು ಇಲ್ಲಂದರೆ ಹುಡುಗರು ಏನನ್ನ ಕೋಪದಲ್ಲಿ ಏನನ್ನ ಆಗಿಬಿಡುತ್ತೇನೋ ಅಂತೇಳಿ ನನ್ನ ಫ್ಯಾಮಿಲಿ ಜೊತೆಗೆ ನ್ಯೂ ಇಯರ್ ಅಂತೇಳಿ ಬೇರೆ ಕಡೆ ಹೋಗಿದ್ದೆ. ನಾನು ಸ್ವಂತ ಡ್ರೈವ್ ಮಾಡಿಕೊಂಡು ಬೇರೆ ಊರಿಂದ 8:30-9 ಗಂಟೆಗೆ ರೀಚ್ ಆದೆ. ಘಟನಾ ಸ್ಥಳದಲ್ಲಿ ಇವರೆಲ್ಲರ ಕಾರ್ಯಕರ್ತರು ಇಲ್ಲ ಹಂಗಾಗ್ಬೇಕು ಹಿಂಗಾಗ್ಬೇಕಂದ್ರೆ ಬೇಡ, ಘಟನಾ ಸ್ಥಳಕ್ಕೆ ಹೋಗಿ ಏನಾಗಿದೆ ನೋಡೋಣಪ್ಪ, ಹಂಗೇನೇನಿದ್ರೆ ಪರಿಷ್ಕಾರ ಮಾಡೋಣ ಅಂತೇಳಿ ನಾವು ಅಲ್ಲಿ ಹೋದ್ವಿ. ನಾವು ಹೋಗಿದ್ದೆ ಮ್ಯಾಲಿಂದ ಕಲ್ಲು ತೂರಾಟ, ಅದು ಇದು ಖಾರಪುಡಿ, ಏನಿದು ಸಿಸ್ಟಮ್ ಈ ಥರ ನಾನು ನಡೆಯೋದು. ನಿನ್ನೆ ನಿಮಗೆ ವಿಡಿಯೋ ಹಾಕಿದ್ದೆ, ನಿಮಗೆ ಪ್ರೆಸ್ ಮೀಟಲ್ಲೂ ತೋರಿಸಿದ್ದೆ. ದೊಡ್ಡ ಇವು ಕಟ್ಟಿಗೆಗಳು ಇಟ್ಕೊಂಡು, ಕತ್ತಿಗಳು ಇಟ್ಕೊಂಡು ಯಾವ ರೀತಿಯಲ್ಲಿ ರಾರಾಜಿಸ್ತಿದ್ರು ನೀವೇ ನೋಡಿದ್ರಿ. ಆ ರೀತಿಯಲ್ಲಿ ಅವ್ರು ಮಾಡ್ತಿರೋವಾಗ ನಮ್ಮವರು ಅಲ್ಲಿ ಏನಪ್ಪ ಈ ಥರ ಆಗ್ತಿದೆ ಅಂತೇಳಿ ಯೋಚನೆದಲ್ಲಿ ನಾವು ಅಲ್ಲಿ ನಿಂತಿದ್ದೀವಿ. ನಮ್ಮವ್ರಿಗೆ ನ್ಯಾಯ ಬೇಕಂತೇಳಿ ನಾವು ಕೇಳಿದ್ವಿ. ಆ ಘಟನೆ ಆದಮೇಲೆ ಇಲ್ಲಂದ್ರೆ ನಾನು ಹೋಗಿ ಘಟನಾ ಸ್ಥಳ ನೋಡ್ಕೊಂಡು ಅಲ್ಲಿಂದ ಎಲ್ಲರನ್ನು ವಾಪಸ್ ತಗೊಂಬಂದು, ನೋಡಪ್ಪ ಅಜ್ಜನ ಕಾರ್ಯಕ್ರಮ ಐತಿ, ಏನಾಗಬಾರ್ದು ಅಂತ ಹೇಳ್ಬೇಕಂತೇನೆ ಬಂದಿರೋದು ಊರಿಂದ. ಯಾರೇ ಬಂದು ಈ ಥರ ಮಾಡ್ಬೇಕಂತೇಳಿ ಉದ್ದೇಶದಿಂದ ಮಾಡ್ತಾರೆ. ಒಂದು ಸಣ್ಣ ವಿಚಾರ ನನಗಾಗಿರ್ಬೋದು, ಯಾರಿಗೆ ಫೋನ್ ಮಾಡಿದ್ರು ಇಲ್ಲಿ ನನ್ನ ಮನೆ ಮುಂದೆ ಇರಬಾರ್ದು ಅಂತಂದಿದ್ರೆ, ಯಾವ ರೀತಿಯಲ್ಲಿ ಆ ದೊಡ್ಡ ಯಜಮಾನರು ಕರುಣಾಕರ್ ರೆಡ್ಡಿ ಸಾಹೇಬ್ರು ಫೋನ್ ಮಾಡಿ ನಮ್ಗೆ ಹೇಳಿ ಕೆಲಸವನ್ನು ಮಾಡಿಸಿದ್ರು, ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಈಗ ಸರ್, ನಿಮ್ಮ ಕಡೆ ನೀವು ಸೇರಿದಂತೆ ನಿಮ್ಮ ಕಡೆಯವರ ಮೇಲೆ ಕೇಸ್ ಆಗಿದ್ದಾವೆ, ಅವರು ಸೇರಿದಂತೆ ಅವ್ರ ಕಡೆಯವರ ಮೇಲೆ ಕೇಸ್ ಆಗಿದ್ದಾವೆ. ಇದಕ್ಕೇನಾದರೂ ಮಧ್ಯಸ್ಥಿಕೆ ವಹಿಸುವಂತಹ ಕಾರ್ಯ ಏನಾದರೂ ಮಾಡ್ಬೋದಾ, ಅಥವಾ ಇದನ್ನು ತಿಳಿಗೊಳಿಸುವಂತಹ ವಾತಾವರಣಕ್ಕೆ ನಿಮ್ಮ ಕಡೆಯವರು ಹಿರಿಯರು, ಅವ್ರ ಕಡೆಯವರ ಹಿರಿಯರು ಯಾರಾದರೂ ಮಧ್ಯಸ್ಥಿಕೆ ಮಾಡ್ಬೋದಾ ಅಂತ ಹೇಳಿ? ಏನು ಮಧ್ಯಸ್ಥಿಕೆ ಏನಿದೆ ಇದರಲ್ಲಿ? ಅಂದರೆ ಈಗ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಿಮ್ಮ ಹಿಂಬಾಲಕರಿಂದನೂ ಸಾಕಷ್ಟು ಜನರ ಮೇಲೆ ಕೇಸ್ ಆಗಿದೆ, ಅವ್ರ ಹಿಂಬಾಲಕರಿಂದನೂ ಕೇಸ್ ಆಗಿದೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ಸಾವಿಗೀಡಾಗಿದೆ. ಇಂಥ ಸಂದರ್ಭದಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಗದಂತೆ ತಡೆಯುವಂತಹ ಪ್ರಯತ್ನ ಮಾಡುವ ಈ ನಿಟ್ಟಿನಲ್ಲಿ ಈಗೇನು ನಿಯೋಗ ಬಂದಿದೆ, ಅವರು ಇದನ್ನು ಸಮಾಧಾನ ಪಡಿಸುವ, ನಿಮಗೂ ಹೇಳುವ, ಅವ್ರಿಗೂ ಹೇಳುವಂಥ ಒಂದು ಕಾರ್ಯಕ್ಕೆ ಕೈ ಆಗ್ಬೋದೇನೋ ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕೇಸ್ ಹಾಕಿದ್ವಿ, ಕಾನೂನು ರೀತಿಯಲ್ಲಿ ಏನು ನಡಿಬೇಕು ಅದು ನಡೆಯುತ್ತೆ. ಯಾರು ಬಂದು ಇದರಲ್ಲಿ ಒಬ್ಬ ಮನುಷ್ಯ ಸತ್ತೋದ್ಮೇಲೆ ಕೇಸ್ಗಳು ಯಾರೋ ಯಜಮಾನರು ಬಂದು ಹೇಳಿದ್ರೆ ಅದು ಹಿಂದೆ ಮಾಡೋಕ್ಕಾಗಲ್ಲ. ಏನಿದೆ ಕೇಸ್ ನಡೀಲಿ. ಇಲ್ಲೇ ಒಂದು ಕಡೆ ಭರತ್ ರೆಡ್ಡಿ ಅವರು ಆಡಳಿತಾವಧಿಯಲ್ಲಿ ರಿಪಬ್ಲಿಕ್ ಕಾಂಗ್ರೆಸ್ ಅಂತಂದೇಳಿ ಮಾಡಲು ಹೊರಟಿದ್ದಾರೆ. ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ, ಇದು ಸರಿಯಾದ ಬೆಳವಣಿಗೆ ಅಲ್ಲ ಅನ್ನತಕ್ಕಂಥ ಮಾತನ್ನು ಈಗ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಆಫ್ ನಾನು ಜನರಿಂದ, ಬಡ ಜನರಿಂದ ಗೆದ್ದು ಬಂತು. ಯಾವತ್ತಿಗೂ ಆ ಬಡ ಜನರಿಂದನೇ ಆಶೀರ್ವಾದದಿಂದನೇ ಗೆದ್ದಂತು. ಯಾರು ಈ ದೇಶದಲ್ಲಿ, ಪ್ರಪಂಚದಲ್ಲಿ ಯಾರೂ ಒಂದು ರಿಪಬ್ಲಿಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಜನರ ಮನಸ್ಸು ಗೆಲ್ಸಿದ್ರೇ ನಾವು ಗೆಲ್ಲಕ್ಕಾಗೋದು. ನಾನು ಎಷ್ಟು ಸಾಮಾನ್ಯವಾಗಿರ್ತೀನಿ ಅಂತ ನಿಮಗೆ ಗೊತ್ತು. ಬೈಕಲ್ಲಿ ತಿರುಗಾಡ್ತೀನಿ, ನಾನು ಜಾಸ್ತಿ ಆರ್ಭಾಟ ಕೂಡ ಮಾಡೋಕ್ಕೆ ಹೋಗಲ್ಲ, ಒಬ್ಬನೇ ತಿರುಗಾಡ್ತಿರ್ತೀನಿ.
ಏನೋ ಒಂದೆರಡು ಗಾಡಿಗಳು ಯಾವಾಗ ಕಾರ್ಯಕ್ರಮಗಳಿದ್ದು ಹೋಗ್ತೀವಿ ಹೊರತು ನಾನು ಎಲ್ಲ ವಾರ್ಡ್ಗೆ ಹೋಗ್ಬೇಕಂದ್ರೂ ಕೂಡ ಬೈಕಲ್ಲಿ ತಿರ್ಗಾಡ್ತೀನಿ. ನನ್ನಂಥ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಬಿಹೇವ್ ಮಾಡ್ತೀನಿ ಹೊರತು ಯಾರ ಹತ್ರನ ಇಲ್ಲಿ ಕುಂತಂತ ಇಷ್ಟು ಮಂದಿ ಲೀಡರ್ಗಳ್ತಾಗ ನಾನು MLA ಆಗಿ ಯಾವತ್ತನ ಬಿಹೇವ್ ಮಾಡಿದ್ದೀನಿ ಅಂತ ಒಬ್ಬರ್ತಾಗ ಹೇಳಿಸ್ಬಿಟ್ರಿ ನಾನು ಇಲ್ಲಪ್ಪ ನಾನು ಮಾಡಿದ ತಪ್ಪು ಅಂತೇಳಿ ಕ್ಷಮೆ ಕೇಳಿ ನಾನು ಯಾವತ್ತೂ ಆ ಥರ ಬಿಹೇವ್ ಮಾಡಿಲ್ಲ. ಬಳ್ಳಾರಿಯಲ್ಲಿ ನನ್ನ ಸಾಯಂಕಾಲ ರಿಪಬ್ಲಿಕ್ ಮಾಡ್ಬೇಕಂದ್ರೆ ಯಾರು ಒಂದು ಟೈಮಲ್ಲಿ ರಿಪಬ್ಲಿಕ್ ಮಾಡಿದವರು ಮನುಷ್ಯರಿಗೆ ಸಿಗ್ತಿರ್ಲಿಲ್ಲ, ಮೇಲೇನೆ ತಿರುಗಾಡ್ತಿದ್ರು. ಆದರೆ ಪ್ರತಿದಿನ ವಾರ್ಡಲ್ಲೇ ಇರ್ತೀನಿ. ಸಾಯಂಕಾಲ ಆದರೆ 6:30ಯಿಂದ 9 ಗಂಟೆವರೆಗೆ 1000 ಜನ ಬಂದರು, 1500 ಜನ ಬಂದು ಅವ್ರ ಸಮಸ್ಯೆಗಳು ಏನಂತ ಕೇಳಿ ಆದಷ್ಟು ಸಾಲ್ವ್ ಮಾಡಿ ಕಳಿಸ್ತೀನಿ ಹೊರತು ಯಾವತ್ತು ನಾನು MLA ಆದಾಗಿಂದ ಇವತ್ತುವರೆಗೆ ಏನು ದೊಡ್ಡ ಹಾಲಿಡೇಗೆ ಹೋಗಿದ್ದಿಲ್ಲ, ಎಲ್ಲಿ ಫ್ಯಾಮಿಲಿ ಕರ್ಕೊಂಡು ಎಲ್ಲಿ ಹೋಗಿದ್ದೇ ಇಲ್ಲ, ಬಳ್ಳಾರಿಯಾಗೆ ಇರ್ತೀನಿ. ಇತ್ತೀಚೆಗೆ ಈ ಒಂದು ನಾರಾ ಭರತ್ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ವಿಚಾರ ಅನ್ನೋದಕ್ಕಿಂತ ನಾವು ಸಾರ್ವಜನಿಕರ ಜೊತೆ ಇದ್ದೇವೆ, ನಾವು ರಿಪಬ್ಲಿಕ್ ಕಾಂಗ್ರೆಸ್ ಮಾಡುವಂತಹ ಪದ್ಧತಿಯಲ್ಲಿಲ್ಲ, ಈ ಹಿಂದೆ ಮಾಡಿದಂಥವ್ರು ಯಾರು ಅಂತ ಸಾರ್ವಜನಿಕರಿಗೆ ಗೊತ್ತಿದೆ, ನಾವು ಆ ರೀತಿ ಮಾಡದೆ ಸಾರ್ವಜನಿಕ ಜನಪರ ಕಾಳಜಿ ಇರುವಂತಹ ರಾಜಕಾರಣಿ ಅಂತ ಹೇಳುವುದರ ಮೂಲಕ ತಮ್ಮ ಮಾತುಗಳನ್ನು ಮುಗಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.